ಎಲ್ರು ಕೂಡ ಇಲ್ಲಿ ಫೋಕಸ್ ಆಗಿ ಕರೆಕ್ಟ್ ಆಗಿ ಒಂದ್ 20 ನಿಮಿಷ ಕೇಳಿ ಎಕ್ಸಿಟ್ ಆಗ್ದೇನೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೀವು ಕಲ್ತ್ಕೊಂಡ್ರೆ ನಿಮ್ಮ ಬಿಡುವಿನ ಟೈಮ್ ಅಲ್ಲಿ, ನಿಮ್ಮ ಫ್ರೀ ಟೈಮ್ ಅಲ್ಲಿ ನೀವು ಸುಲಭವಾಗಿ ನಿಮ್ ಮೊಬೈಲ್ ಯೂಸ್ ಮಾಡ್ಕೊಂಡು ಮೊಬೈಲ್ ಮುಖಾಂತರನೇ ಆರ್ಡರ್ ಅನ್ನ ಪ್ಲೇಸ್ ಮಾಡಬಹುದು. ಅದರ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನರಿಗೆ ಸರ್ ಶಾಪಿಗೆ ಹೋಗ್ಲಿಕ್ಕೆ ಆಗಲ್ಲ, ಅಷ್ಟು ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ ಅನ್ನೋರು ಇರ್ತಾರೆ. ಅಂತ ಕೇಸಸ್ ಅಲ್ಲಿ ನೀವು ಎಲ್ಲೂ ಹೋಗ್ದೇನೆ ಬರೇ ನಿಮ್ಮ ಮೊಬೈಲ್ ಮುಖಾಂತರ, ಈಗ ನಿಮ್ಗೆ ಮೋದಿ ಕೇರ್ ಅಪ್ಲಿಕೇಶನ್ ಅಂತ ಸಿಕ್ಕಿದೆ, ನಿಮ್ಮ ಅಪ್ಲಿಕೇಶನ್ ಮುಖಾಂತರ ನೀವು ನಿಮ್ಗೆ ಬೇಕಾದ ಪ್ರಾಡಕ್ಟ್ ಅನ್ನ ನೀವು ಆರ್ಡರ್ ಮಾಡಬಹುದು. ನೆಕ್ಸ್ಟ್ ನಿಮ್ಮ ಸುತ್ತಮುತ್ತಲಿನ ಜನರಿಗೂ ಕೂಡ ಆರ್ಡರ್ ಪ್ಲೇಸ್ ಮಾಡಬಹುದು. ನಿಮ್ಮ ಟೀಮ್ ಅವ್ರಿಗೂ ಕೂಡ ನೀವು ಆರ್ಡರ್ ಪ್ಲೇಸ್ ಮಾಡಬಹುದು. ಸೊ ಹೇಗಂತ ತಿಳ್ಕೊಳಿಕ್ಕೆ ರೆಡಿ ಇದ್ದೀರಾ? ಮೆಸೇಜ್ ಮಾಡಬಹುದಾ? ಎಸ್. ಸೊ ಎಲ್ರಿಗೂ ಕೂಡ ಐಡಿ ಪಾಸ್ವರ್ಡ್ ಅಂತ ಸಿಕ್ಕಿರುತ್ತೆ. ನಿಮ್ಮ MCF ಮತ್ತೆ ಪಾಸ್ವರ್ಡ್ ಸಿಕ್ಕಿರುತ್ತೆ. ಮೋದಿ ಕೇರ್ ಆಪ್ ಅಲ್ಲಿ ಎಲ್ರು ಕೂಡ ಲಾಗಿನ್ ಮಾಡಿ ಸೈನ್ ಇನ್ ಕೊಡಿ. ಫಸ್ಟ್ ಗೆ ಸೈನ್ ಇನ್ ಕೊಟ್ಟಾಗ ಈ ರೀತಿಯ ನಿಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಸೊ ಇದ್ರಲ್ಲಿ ನಿಮ್ಮ ಹೆಸರು ಬರುತ್ತೆ, PV ಮತ್ತೆ ನಿಮ್ಮ ಗ್ರೂಪ್ ಅಲ್ಲಿ ಬರುವಂತ PV ಕೂಡ ತೋರಿಸುತ್ತೆ ನೀವು ಬಿಲ್ಲಿಂಗ್ ಮಾಡಿದ ತಕ್ಷಣ. ಸೊ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡುವಂತದ್ದು ಯಾವ ರೀತಿ ನೀವು ಕಸ್ಟಮರ್ಗೆ ಆರ್ಡರ್ ಪ್ಲೇಸ್ ಮಾಡೋದು ಮತ್ತೆ ನಿಮ್ಗೆ ಆರ್ಡರ್ ಪ್ಲೇಸ್ ಮಾಡೋದು ಹೇಗಂತ ನಾನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕರೆಕ್ಟ್ ಆಗಿ ನಿಮ್ಮ ಫೋಕಸ್ ಇಲ್ಲಿ ಇರ್ಲಿ. ಎಸ್, ಇಲ್ಲಿ ನಿಮ್ಗೆ ಶಾಪಿಂಗ್ ಅಂತ ಆಪ್ಷನ್ ಬರ್ತಾ ಇದೆ ಕೆಳಗಡೆ. ಇದು ನಿಮ್ಗೂ ಮಾಡ್ಬೋದು, ನಿಮ್ಮ ಟೀಮ್ ಅವ್ರಿಗೂ ಮಾಡ್ಬೋದು. ಸೊ ನಿಮಗೆ ಇನ್ಸ್ಟೆಂಟ್ ಆಗಿ ಇನ್ಕಮ್ ಮಾಡ್ಬೇಕಿದ್ರೆ ಈಗ ಲಾಂಚ್ ಆಗಿರುವಂತಹ ಮೈ ಮೋದಿ ಕೇರ್ ಶಾಪ್ ಅನ್ನ ಫೋಕಸ್ ಮಾಡಿ. ಎಸ್ ಸರ್, ನನಗೆ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇನ್ಕಮ್ ಬರಬೇಕು, ನಾನು ಫಾಸ್ಟ್ ಆಗಿ ಇನ್ಕಮ್ ಮಾಡ್ಬೇಕು ಅಂತಿದ್ರೆ ನೀವು ಮೈ ಮೋದಿ ಕೇರ್ ಶಾಪ್ ಅಲ್ಲಿ ಕೂಡ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ ರಿಟೇಲ್ ಪ್ರಾಫಿಟ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಜೊತೆಗೆ ನೀವು ಫಾಸ್ಟ್ ಆಗಿ ಇದ್ರಲ್ಲಿ ಡೈಲಿ ಬೇಸ್ ಅಲ್ಲಿ ಕೂಡ ಇನ್ಕಮ್ ಮಾಡ್ಬೋದು. ನಾರ್ಮಲ್ ಶಾಪ್ ಅಲ್ಲಿ ನಿಮ್ಗೆ ಮಾಡ್ಬೋದು ಮತ್ತೆ ನಿಮ್ಮ ಟೀಮ್ ಅವ್ರಿಗೆ ಮಾಡ್ಬೋದು. ಮೈ ಮೋದಿ ಕೇರ್ ಶಾಪ್ ಅಲ್ಲಿ ಏನು ಪಿನ್ ಕೋಡ್ ಅವೈಲೇಬಲ್ ಇಲ್ಲ ಅಂತ ಕೇಸಸ್ ಅಲ್ಲಿ ನೀವು ನಾರ್ಮಲ್ ಶಾಪ್ ಅಲ್ಲಿ ಮಾಡ್ಬೋದು. ಆದ್ರೆ ಮೈ ಮೋದಿ ಕೇರ್ ಶಾಪ್ ಅಲ್ಲಿ ನೀವು ಫೋಕಸ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ ಇನ್ಕಮ್ ಬರುತ್ತೆ. ಸೊ ಎರಡರಲ್ಲೂ ಕೂಡ ಆರ್ಡರ್ ಹೇಗೆ ಪ್ಲೇಸ್ ಮಾಡೋದನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಗೆ ಮೈ ಮೋದಿ ಕೇರ್ ಶಾಪ್ ಬಗ್ಗೆ ಕ್ಲಾರಿಟಿ ಕೊಡ್ತೇನೆ. ಇನ್ಸ್ಟೆಂಟ್ ಇನ್ಕಮ್ ಫೋಕಸ್ ಮೈ ಮೋದಿ ಕೇರ್ ಶಾಪ್. ಎಸ್ ಸರ್, ನನಗೆ ಬೇಗ ಮೋದಿ ಕೇರ್ ಇನ್ಕಮ್ ಮಾಡಬೇಕು, ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನನಗೆ ಇನ್ಕಮ್ ಮಾಡಬೇಕು ಅಂತಂದ್ರೆ ಮೈ ಮೋದಿ ಕೇರ್ ಶಾಪ್ ಅನ್ನ ಮ್ಯಾಕ್ಸಿಮಮ್ ಫೋಕಸ್ ಮಾಡಿ. ಇದು ನಿಮ್ಮ ಯಾವುದೇ ಕಸ್ಟಮರ್ ಕೂಡ ಆಲ್ ಓವರ್ ಇಂಡಿಯಾ ನೀವು ಆರ್ಡರ್ ಪ್ಲೇಸ್ ಮಾಡಬಹುದು ಮನೇಲಿ ಕೂತು. ನೀವು ಆರ್ಡರ್ ಪ್ಲೇಸ್ ಮಾಡ್ಕೊಂಡ್ರೆ ನಿಮಗೆ ಅದರಲ್ಲಿ ರಿಟೇಲ್ ಪ್ರಾಫಿಟ್ ಅನ್ನೋದು ಮತ್ತೆ ನೀವು ಪರ್ಚೇಸ್ ಮಾಡಿದಂತ ಎಲ್ಲಾ ಬಿಲ್ ಕೂಡ ನಿಮ್ಮ ಐಡಿಯಲ್ಲಿ ಬಿಲ್ಲಿಂಗ್ ಆಗುತ್ತೆ. ಅವಾಗ ನಿಮ್ಗೆ ಫಾಸ್ಟ್ ಆಗಿ ಇನ್ಕಮ್ ಮಾಡ್ಬೋದು. ಸೊ ಈ ತರ ಮೈ ಮೋದಿ ಕೇರ್ ಶಾಪ್ ಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಶಾಪ್ ಓಪನ್ ಆಗುತ್ತೆ. ಬೇಕಿದ್ರೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಕೂಡ ನೀವು ಅಪ್ಲೋಡ್ ಮಾಡಿ ಸೇವ್ ಮಾಡ್ಕೊಳ್ಬಹುದು. ಸೊ ಮೇಲ್ಗಡೆ ಕಾಣ್ತಾ ಇದೆ ನಿಮ್ಮ ಶಾಪ್ ಲಿಂಕ್. ಸೊ ಈ ರೀತಿ ನಿಮ್ಮ ಮೈ ಮೋದಿ ಕೇರ್ ಶಾಪ್ ಗೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ID ಹಾಕಿ ಸೇವ್ ಕೊಟ್ಟು ನಿಮ್ಮ ಶಾಪ್ ಅನ್ನು ನೀವು ಓಪನ್ ಮಾಡಬಹುದು. ಓಪನ್ ಮಾಡಿದ ನಂತರ ಮೇಲ್ಗಡೆ ಬರುವಂತ ಶಾಪ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಗೆ ಶೋ ಆಗುತ್ತೆ. ಎಸ್, ನಿಮ್ಗೆ ಆರ್ಡರ್ ಮಾಡ್ತೀರಾ? ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ, ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ. ಇಲ್ಲಿ ಡಿಸ್ಕೌಂಟ್ ಕೊಡ್ಬೋದು 0, 5, 10. ನೀವ್ ಯಾವ ರೀತಿ ಕೂಡ ಮಾಡ್ಬೋದು. 0 ಕೊಟ್ರೆ ನಿಮ್ಗೆ ಕಂಪ್ಲೀಟ್ಲಿ ರಿಟೇಲ್ ಪ್ರಾಫಿಟ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ 100 ರೂಪಾಯಿ MRP ಇತ್ತು ಅಂತಂದ್ರೆ ನಿಮ್ಮ ಡಿಸ್ಟ್ರಿಬ್ಯೂಟರ್ ಪ್ರೈಸ್ 70 ರೂಪೀಸ್ ಇದ್ರೆ ಆ 30 ರೂಪಾಯಿ ಅನ್ನೋದು ಕಂಪ್ಲೀಟ್ ನಿಮ್ಗೆ ರಿಟೇಲ್ ಪ್ರಾಫಿಟ್ ಆಗಿ ಬರುತ್ತೆ. ಈ ರೀತಿ ನೀವು ಡೈಲಿ ಬೇಸ್ ಅಲ್ಲೂ ಕೂಡ ಕರೆಕ್ಟ್ ಆಗಿ ನಮ್ಮ ಟ್ರೈನಿಂಗ್ ಅನ್ನ ಪಡ್ಕೊಂಡು ಫಾಸ್ಟ್ ಆಗಿ ಇನ್ಕಮ್ ಕೂಡ ಮಾಡ್ಬೋದು. 5 ಕೊಟ್ರೆ DP ಪ್ರೈಸ್ ಅಲ್ಲಿ ಮತ್ತೆ MRP ಡಿಫ್ರೆನ್ಸ್ ಇರುವಂತಹ ಬ್ಯಾಲೆನ್ಸ್ ರಿಟೇಲ್ ಪ್ರಾಫಿಟ್ ಆಗಿ ಬರುತ್ತೆ. 10 ಕೊಟ್ರೆ ಸೇಮ್ ನಿಮ್ಗೆ ರಿಟೇಲ್ ಪ್ರಾಫಿಟ್ ಆಗಿ ಬರುತ್ತೆ. ನಿಮ್ಗೆ ಸಿಂಗಲ್ ಪ್ರಾಡಕ್ಟ್ ಲಿಂಕ್ ಅನ್ನು ಕೂಡ ನಿಮ್ಮ ಕಾಂಟ್ಯಾಕ್ಟ್ ಇದ್ದಂತ ವ್ಯಕ್ತಿಗಳಿಗೆ ಸಿಂಗಲ್ ಪ್ರಾಡಕ್ಟ್ ಲಿಂಕ್ ಕೂಡ ಶೇರ್ ಮಾಡ್ಬೇಕಿದ್ರೆ ಅಲ್ಲೇ ನಿಮ್ಗೆ ಸರ್ಚ್ ಮಾಡ್ತಾ ಬರೀ ಸಿಂಗಲ್ ಪ್ರಾಡಕ್ಟ್ ಲಿಂಕ್ ಅನ್ನು ಕೂಡ ನಿಮ್ಮ ಕಸ್ಟಮರ್ ಗೆ ಶೇರ್ ಮಾಡು. ಈ ರೀತಿ ಕೊಟ್ಟಾಗ ನಿಮ್ಮ ವಾಟ್ಸಪ್ ಗೆ ಈ ರೀತಿ ನಿಮ್ಮ ಶಾಪ್ ಲಿಂಕ್ ಬರುತ್ತೆ. ತುಂಬಾ ಖುಷಿ ಪಡಿ ಡಿಯರ್ ಫ್ರೆಂಡ್ಸ್. ಯಾವುದೇ ನೀವು ₹1 ಇನ್ವೆಸ್ಟ್ಮೆಂಟ್ ಮಾಡದೆ 800 ಪ್ರಾಡಕ್ಟ್ ನ ಓನರ್ಶಿಪ್ ಅನ್ನ ಪಡ್ಕೊಂಡಿದ್ದೀವಿ. ಇವತ್ತು ಫ್ಲಿಪ್ಕಾರ್ಟ್, ಅಮೆಝಾನ್, ಸ್ನ್ಯಾಪ್ಡೀಲ್ ಈ ತರ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಓಪನ್ ಮಾಡಿದಾಗ ಸಾಕಷ್ಟು ಸ್ಟ್ರಗಲ್ ಅನ್ನ ಪಟ್ಟಿದ್ರು, ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಲಾಸ್ ಅನ್ನು ಅನುಭವಿಸಿದ್ರು. ಬಟ್ ನಿಮಗೆ ಏನು ಕೆಲಸ ಇಲ್ಲ. ಆಲ್ರೆಡಿ ನಿಮ್ಮ ಹೆಸರಲ್ಲಿ ಕಂಪನಿ ನಿಮ್ಗೆ ಶಾಪ್ ಅನ್ನ ಕೊಟ್ಟಿದೆ. ಇದ್ರಲ್ಲಿ ನೀವು ಇನ್ನು ವ್ಯಾಪಾರ ಮಾಡಿದ್ ಸಾಕು, ನಿಮ್ಮ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಿದ್ ಸಾಕು. ನೀವು ನಿಮ್ಮ ಫ್ರೀ ಟೈಮ್ ಅಲ್ಲಿ ಕೂಡ ಇದನ್ನ ಸ್ಟಾರ್ಟ್ ಮಾಡಬಹುದು. ಸೊ ಯಾವ ರೀತಿ ನಿಮ್ಮ
ಮೈ ಮೋದಿ ಕೇರ್ ಶಾಪ್ ಅಲ್ಲಿ ಬಿಲ್ಲಿಂಗ್ ಯಾವ ರೀತಿ ಮಾಡಬಹುದು ಅಂತ ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. ಕರೆಕ್ಟ್ ಆಗಿ ಗಮನ ಬಿಟ್ಟು ನೋಡಿ, ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಿ. ಮತ್ತೆ ನಿಮ್ಮ ಕೆಳಗಡೆ ಜಾಯಿನ್ ಆಗುವಂತಹ ಟೀಮ್ ಅವ್ರು ಕೂಡ ಇದನ್ನ ಮಾಹಿತಿ ಕೊಡಿ. ಎಸ್, ನೋಡ್ಬೋದು ಈ ತರ ನಿಮ್ಮ ಮೈ ಮೋದಿ ಕೇರ್ ಶಾಪ್ ಈ ತರ ಓಪನ್ ಆಗಿರುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು, ವೆಲ್ಕಮ್ ಟು ಪವನ್ ಕುಮಾರ್ ಮೋದಿ ಕೇರ್ ಶಾಪ್. ನಿಮ್ಮ ಐಡಿ ನಂಬರ್ ಇಲ್ಲಿ ಶೋ ಆಗುತ್ತೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಂಪನಿ ಡಿಸೈನ್ ಮಾಡಿದೆ. ಫಿಸಿಕಲಿ ನೀವು ಯಾವುದೇ ಒಂದು ಅಂಗಡಿಯನ್ನ ಮಾಡಿದಿದ್ರೆ ಬೆಳಿಗ್ಗೆ 9 ಗಂಟೆಗೆ ಹೋಗಿ ಓಪನ್ ಮಾಡ್ಬೇಕು, ಸಂಜೆ ತನಕ ಶಾಪ್ ಅಲ್ಲಿ ಕೂತ್ಕೊಳ್ಬೇಕಿತ್ತು. ಬಿಸ್ನೆಸ್ ಬರ್ಲಿ ಬರದಿರ್ಲಿ, ಆದ್ರೆ ನೀವು ರನ್ ಮಾಡ್ಬೇಕಿತ್ತಲ್ವಾ? ಹೆಸರ್ನು ಬಿಸ್ನೆಸ್ ಬಂದ್ರು ಬರದಿದ್ರು ರೆಂಟ್ ಕಟ್ಬೇಕು ತಾನೆ. ನಿಮ್ಮ ಶಾಪ್ ಅಲ್ಲಿ ಯಾರನ್ನು ಕೆಲಸಕ್ಕೆ ಜನ ಇಟ್ಕೊಂಡ್ರೆ ಅವ್ರಿಗೂ ಸ್ಯಾಲ್ರಿ ಕೊಡ್ಬೇಕು ತಾನೆ, ಅಲ್ವಾ? ಆದ್ರೆ ಇಲ್ಲಿ ನೀವು ₹1 ಇನ್ವೆಸ್ಟ್ಮೆಂಟ್ ಮಾಡದೆ, ಅಂಗಡಿಯನ್ನು ಓಪನ್ ಮಾಡ್ದೇನೆ, ಅಂಗಡಿಯಲ್ಲಿ ಕೂತ್ಕೊಳ್ಳದೇನೆ, ಯಾರಿಗೂ ಕೂಡ ಸ್ಯಾಲ್ರಿ ಕೊಡದೆ, ಕರೆಂಟ್ ಬಿಲ್ ಕಟ್ದೇನೆ ಯಾವ್ದು ಬೇಕಾದ್ರೂ ರನ್ ಆಗುತ್ತೆ ಡಿಯರ್ ಫ್ರೆಂಡ್ಸ್. 24 ಗಂಟೆ ಇದು ಚಾಲಲ್ಲಿರುತ್ತೆ. ನೀವು ಓನರ್ ಆಗಿರ್ತೀರಾ, ಕಂಪನಿ ಮ್ಯಾನೇಜ್ ಮಾಡುತ್ತೆ. ಎಸ್, ನೋಡ್ಬೋದು ಇನ್ನೂ ಸಾಕಷ್ಟು ಪ್ರಾಡಕ್ಟ್ ಮುಂದಿನ ಫ್ಯೂಚರ್ ಅಲ್ಲಿ ನಿಮ್ಗೆ ಪಿನ್ ಇಂದ ಕಾರ್ ತನಕ ಪ್ರಾಡಕ್ಟ್ ಅನ್ನೋದು ಅಪ್ಡೇಟ್ ಆಗ್ತಾ ಬರುತ್ತೆ. ಈಗ ಸದ್ಯಕ್ಕೆ ಅವೈಲೇಬಲ್ ಇದೆ ಹೆಲ್ತ್ ಅಂಡ್ ನ್ಯೂಟ್ರಿಷನ್. ಸಾಕಷ್ಟು ಜನರಿಗೆ ರಿಸಲ್ಟ್ ಕೊಟ್ಟಿರುವಂತ ಒಂದು ದಿ ಬೆಸ್ಟ್ ಹೆಲ್ತ್ ಕೇರ್ ಪ್ರಾಡಕ್ಟ್ ಅಂತ ಕರಿಬಹುದು. ತುಂಬಾ ಜನ ಮೋದಿ ಕೇರ್ ಹೆಲ್ತ್ ಪ್ರಾಡಕ್ಟ್ ರಿಸಲ್ಟ್ ನೋಡಿ ಬರ್ತಾ ಇದ್ದಾರೆ. ಅದೇ ರೀತಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಅವೈಲೇಬಲ್ ಇದೆ, ಕಲರ್ ಕಾಸ್ಮೆಟಿಕ್ಸ್ ಅವೈಲೇಬಲ್ ಇದೆ, ಪರ್ಸನಲ್ ಕೇರ್ ಅವೈಲೇಬಲ್ ಇದೆ, ಹೋಮ್ ಕೇರ್ ಅವೈಲೇಬಲ್ ಇದೆ, ಲಾಂಡ್ರಿ ಕೇರ್ ಅವೈಲೇಬಲ್ ಇದೆ, ಫುಡ್ ಅಂಡ್ ಬೆವರೇಜಸ್ ಅವೈಲೇಬಲ್ ಇದೆ, ಅಗ್ರಿಕಲ್ಚರ್ ಕೂಡ ಅಪ್ಡೇಟ್ ಮಾಡಿದ್ದಾರೆ, ಆಟೋ ಕೇರ್ ಇದೆ, ಲೈಫ್ ಸ್ಟೈಲ್ ಇದೆ, ಅದರ್ಸ್ ಕ್ಯಾಟಗರಿ ಕೂಡ ಸಾಕಷ್ಟು ಪ್ರಾಡಕ್ಟ್ ಇದೆ, ಪರ್ಫ್ಯೂಮ್ ಫ್ರಾಗ್ರೆನ್ಸ್ ಕ್ಯಾಟಗರಿ ಇದೆ, ವಾಚಸ್ ಅಂಡ್ ಜ್ಯುವೆಲರ್ಸ್. ಈಗ ಆಲ್ಮೋಸ್ಟ್ ನಿಮಗೆ ಒಂದು 10-15 ಕ್ಯಾಟಗರಿ ಪ್ರಾಡಕ್ಟ್ ಅನ್ನೋದು ಕಂಪನಿ ಅಪ್ಡೇಟ್ ಮಾಡಿದೆ. ಪ್ರತಿಯೊಂದು ಕ್ಯಾಟಗರಿಲಿ ಕೂಡ ನಿಮ್ಮ ಪ್ರಾಡಕ್ಟ್ ಅನ್ನು ನೀವು ಶೋ ಮಾಡಬಹುದು. ಸೊ ನಾನು ನಿಮ್ಗೆ ಸ್ಯಾಂಪಲ್ ತೋರಿಸ್ತೀನಿ ಯಾವ ರೀತಿ ಬಿಲ್ಲಿಂಗ್ ಮಾಡೋದು ಅಂತ. ಈಗ ನಿಮ್ಗೆ ಪರ್ಸನಲ್ ಕೇರ್ ಅಂತಂದ್ರೆ ನಿಮ್ಗೆ ದಿನನಿತ್ಯ ಯೂಸ್ ಮಾಡುವಂತಹ, ಬೆಳಿಗಿಂದ ಸಂಜೆ ತನಕ ಏನ್ ಯೂಸ್ ಮಾಡ್ತೀರಾ ಆ ಪ್ರಾಡಕ್ಟ್ ಅನ್ನ ಬೇಕಿದ್ರೆ ನೀವು ಪರ್ಸನಲ್ ಕೇರ್ ಅಲ್ಲಿ ನೋಡ್ಬೋದು. ಈಗ ನಿಮ್ಮ ಏರಿಯಾದ ಪಿನ್ ಕೋಡ್ ಅನ್ನ ಎಂಟರ್ ಮಾಡಿ. ಈಗ ನಮ್ಮ ಏರಿಯಾದ ಪಿನ್ ಕೋಡ್ ಅನ್ನ ಎಂಟರ್ ಮಾಡ್ತೀನಿ ನೋಡಿ. ಈ ತರ ಬ್ಯೂಟಿಫುಲ್ ಆಗಿ ಕಂಪನಿ ಡಿಸೈನ್ ಮಾಡಿ. ಇದರ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಬೇಕಿದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಶೋ ಆಗುತ್ತೆ. ಇದರ ಫ್ಯೂಚರ್ಸ್ ನೋಡ್ಬೋದು, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಹೇಗೆ ಯೂಸ್ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಎಲ್ಲ ಕೂಡ ನೀವು ಚೆಕ್ ಮಾಡಬಹುದು. ಇಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಪ್ಲಸ್ ಆರ್ ಮೈನಸ್ ಮಾಡ್ತಾ ಆ ಆಡ್ ಟು ಕಾರ್ಟ್ ಅಂತ ಕೊಟ್ಟಾಗ ಇಲ್ಲಿ ಮೇಲ್ಗಡೆ ನಿಮ್ಗೆ ಆಡ್ ಆಗುತ್ತೆ. ಓಕೆ, ಮತ್ತೆ ನೀವು ಬ್ಯಾಕ್ ಬರ್ಬೇಕಿದ್ರೆ ಬ್ಯಾಕ್ ಬಟನ್ ಅನ್ನು ಒತ್ತಬೇಡಿ. ಇಲ್ಲಿ ಆಲ್ ಕ್ಯಾಟಗರಿ ಅಂತ ಇದೆಲ್ಲ ಅಲ್ಲಿ ಬಂದು ಕ್ಲಿಕ್ ಮಾಡಿದಾಗ ಮತ್ತೆ ನಿಮ್ಗೆ ಬೇರೆ ಕ್ಯಾಟಗರಿ ಬರುತ್ತೆ. ಎಸ್, ಈಗ ನಿಮ್ಗೆ ಫುಡ್ ಐಟಮ್ ಬೇಕು. ಎಸ್, ಇಲ್ಲಿ ನೋಡಿ ತೆಂಗಿನೆಣ್ಣೆ ಇದೆ, ಬಾಸ್ಮತಿ ರೈಸ್ ಇದೆ, ಕಾಫಿ ಇದೆ, ಉಪ್ಪಿನಕಾಯಿ ಇದೆ, ಇದರ ಮಸಾಲೆ ಐಟಮ್ ಇದೆ. ನೆಕ್ಸ್ಟ್ ಪೇಜ್ ಕೂಡ ಕ್ಲಿಕ್ ಮಾಡ್ಬೋದು ನೋಡಿ, ಹನಿ ಇದೆ, ಅಡಿಗೆ ಎಣ್ಣೆ ಇದೆ. ಪ್ರಾಡಕ್ಟ್ ಇನ್ಫಾರ್ಮೇಶನ್ ನಿಮ್ಗೆ ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಪ್ರಾಡಕ್ಟ್ ನ ಕ್ವಾಲಿಟಿ ಮತ್ತೆ ನಿನ್ನೆ ಕ್ಲಾಸ್ ಅಲ್ಲಿ ಎಷ್ಟು ಶಾಪ್ ಚೇಂಜ್ ಮಾಡಿದ್ರೆ ನಿಮ್ಗೆ ಎಷ್ಟು ಬೆನಿಫಿಟ್ ಇದೆ ನೋಡ್ಬೋದು. ಇಲ್ಲಿ ಗ್ರೀನ್ ಟೀ ಇದೆ, ಪಾಸ್ತಾ ಇದೆ. ಈ ತರ ಈಗ ಅವೈಲೇಬಲ್ ಇಲ್ಲ ಅಂತಂದ್ರೆ ವೇರ್ ಹೌಸ್ ಅಲ್ಲಿ ಸ್ಟಾಕ್ ಇಲ್ಲ ಅಂತ ಅರ್ಥ. ಇಲ್ಲಿ ಕೂಡ ನಿಮಗೆ ಏನ್ ಮಾಡ್ಬೋದು, ಶಾರ್ಟ್ ಔಟ್ ಮಾಡ್ಬೋದು, ಮತ್ತೆ ನಿಮ್ಗೆ ಶಾರ್ಟ್ ಲಿಸ್ಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಮತ್ತೆ ನಿಮ್ಗೆ ಬೇರೆ ಕ್ಯಾಟಗರಿ ಬರ್ಬೇಕಿದ್ರೆ ಇಲ್ಲಿ ಆಲ್ ಕ್ಯಾಟಗರಿ ಕ್ಲಿಕ್ ಮಾಡಿ ಮತ್ತೆ ಹೋಮ್ ಕೇರ್ ಕ್ಯಾಟಗರಿಗೆ ಬಂದು ನಿಮ್ಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ನೀವು ಕ್ಲಿಕ್ ಮಾಡ್ಬೋದು. ಕ್ಲಿಯರ್? ಸೇಮ್ ಮತ್ತೆ ಏನಾದ್ರು ಬೇರೆ ಕ್ಯಾಟಗರಿ ಬಂದು ಬಿಲ್ ಮಾಡ್ತೀರಾ ಅಂತಂದ್ರೆ ಮತ್ತೆ ಆಲ್ ಕ್ಯಾಟಗರಿಗೆ ಬಂದು ಇಲ್ಲಿ ಬೇಕಾದ ಕ್ವಾಂಟಿಟಿಯನ್ನ ನೀವು ಬಿಲ್ ಮಾಡಿ. ಕ್ಲಿಯರ್? ನೀವೇನು ಡಿಸ್ಕೌಂಟ್ ಕೊಟ್ಟಿರ್ತೀರಾ ನೋಡಿ, ಇಲ್ಲಿ ಮೈನಸ್ ಆಗಿದೆ. ಇಲ್ಲಿ ಮೇಲ್ಗಡೆ ಬ್ಯಾಗ್ ಚಿತ್ರ ಕಾಣ್ತಾ ಇದೆ ಅಲ್ವಾ, ಅಲ್ಲೋಗಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ವ್ಯೂ ಕಾರ್ಟ್ ಅಂತ ಕೊಟ್ಟು ನೀವು ಅಲ್ಲಿಂದ ಆರ್ಡರ್ ಪ್ಲೇಸ್ ಮಾಡಬಹುದು. ಕ್ಲಿಯರ್? ಸೊ ಈ ತರ ನಿಮ್ಗೆ ಅಲ್ಲಿ ಕ್ಲಿಕ್ ಮಾಡಿ ಆನಂತರ ಚೆಕ್ಔಟ್ ಕೊಟ್ಟಾಗ ಯೂಸ್ ಕಾರ್ಟ್ ಅಂತ ಇದೆ ನೋಡಿ, ಇಲ್ಲಿ ಚೆಕ್ಔಟ್ ಕೊಟ್ಟಾಗ ನಿಮಗೆ ಬೇಕಾದ್ರೆ ಆಡ್ ಮಾಡ್ಬೋದು, ಇಲ್ಲಾಂದ್ರೆ ಮೈನಸ್ ಮಾಡ್ಬೋದು. ನೋಡಿ ಇಲ್ಲಿ ನಿಮ್ಗೆ ಎಲ್ಲ ಪ್ರಾಡಕ್ಟ್ ನೀವು ಕೊಟ್ಟ ಡಿಸ್ಕೌಂಟ್ ಏನಿದೆ ನೋಡಿ ಇದು ಮೈನಸ್ ಆಗಿದೆ. ನೆಕ್ಸ್ಟ್ ನೀವು 2,000ಕ್ಕಿಂತ ಮೇಲೆ ಇಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಫ್ರೀ ಡೆಲಿವರಿ ಬರುತ್ತೆ. ನಿಮ್ಮ ಅಡ್ರೆಸ್ ಇದು ಫ್ರೀ ಡೆಲಿವರಿ ಬರುತ್ತೆ. ಮತ್ತೆ
ಮಿನಿಮಮ್ 1250 ಆರ್ಡರ್ ಕೊಟ್ರೆ ನಿಮ್ಗೆ ಎಕ್ಸ್ಟ್ರಾ ಫ್ರೀ ಪ್ರಾಡಕ್ಟ್ ಬರುತ್ತೆ ನೋಡಿ. ಈಗ ನಂದು ಎಷ್ಟಾಗಿದೆ, ಅರೌಂಡ್ MRP ಬಂದು 5,000 ಆಗಿ 5,451 ಆಗಿತ್ತು. ನಾನು ಡಿಸ್ಕೌಂಟ್ ಕೊಟ್ಟಿದ್ದೆ, ನನಗೆ 500 ರೂಪಾಯಿ ಮೈನಸ್ ಆಯ್ತು. ಹಾಗಾಗಿ ನನಗೆ ಫ್ರೀ ಡೆಲಿವರಿ 2,000ಕ್ಕಿಂತ ಮೇಲೆ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಫ್ರೀ ಡೆಲಿವರಿ ಬರುತ್ತೆ. ಮತ್ತೆ ನಿಮ್ಗೆ 1,250 ರೂಪಾಯಿ ಮಿನಿಮಮ್ ಆರ್ಡರ್ ಮಾಡಿದ್ರು ಕೂಡ ನಿಮಗಿರ್ಬೋದು, ನಿಮ್ಮ ಕಸ್ಟಮರ್ಗೆ ಇರ್ಬೋದು, ಪ್ರತಿಯೊಂದು ಕೂಡ ಫ್ರೀ ಪ್ರಾಡಕ್ಟ್ ಕೂಡ ಆಡ್ ಆಗುತ್ತೆ. ಇಲ್ಲಿ ನಿಮ್ಗೆ ಬೇಕಾದ ಫ್ರೀ ಪ್ರಾಡಕ್ಟ್ ಅಲ್ಲಿ 3ರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಬೋದು. ಅವಾಗ ನಿಮ್ಗೆ ಫ್ರೀ ಪ್ರಾಡಕ್ಟ್ ಕೂಡ ಆಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಚೆಕ್ಔಟ್ ಕೊಟ್ಟಾಗ ನೆಕ್ಸ್ಟ್ ನಿಮಗೆ ಮಾಡ್ತೀರಾ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿ. ನಿಮ್ಮ ಕಸ್ಟಮರ್ಗೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ನನಗೆ ಮೋದಿ ಕೇರ್ ಪಾಡ್ ಬೇಕು, ಯೂಸ್ ಮಾಡಿದ್ಮೇಲೆ ಬೇಕಾದ್ರೆ ಜಾಯಿನ್ ಆಗ್ತೀನಿ ಅಂತೆಲ್ಲ ಹೇಳ್ತಾರಲ್ವಾ, ಅವ್ರಿಗೆ ಫಸ್ಟ್ ಏನ್ ಮಾಡ್ಬೋದು, ನೀವು ಅವರ ಕಾಂಟ್ಯಾಕ್ಟ್ ನಂಬರ್, ಅವರ ಅಡ್ರೆಸ್ ಅನ್ನ ಅಡ್ವಾನ್ಸ್ ಆಗಿ ನೀವು ಕಲೆಕ್ಟ್ ಮಾಡ್ಕೊಂಡು ನೀವು ಅವ್ರಿಗೆ ಬಿಲ್ಲಿಂಗ್ ಮಾಡಿ ಕೊಡ್ಬೋದು. ಅಥವಾ ಅವ್ರಿಗೆ ಶಾಪ್ ಲಿಂಕ್ ಅನ್ನ ಕಳಿಸಿ ಕೂಡ ಬಿಲ್ಲಿಂಗ್ ಮಾಡ್ಬೋದು. ಈ ತರ ನಿಮಗೆ ನೀವು ಆರ್ಡರ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿ. ಕಸ್ಟಮರ್ಗೆ ನೀವು ಆರ್ಡರ್ ಮಾಡ್ತೀರಾ ಅಂತಂದ್ರೆ ಕಸ್ಟಮರ್ ನೇಮ್ ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಮೆನ್ಷನ್ ಮಾಡಿ. ಇದು ವೆರಿ ಇಂಪಾರ್ಟೆಂಟ್. ನಿಮ್ದು ಹಾಕಿದ್ರೆ ನಿಮ್ಗೆ ಬರುತ್ತೆ. ಕಸ್ಟಮರ್ಗೆ ಹಾಕಿದ್ರೆ ಯಾವ ಅಡ್ರೆಸ್ ಇಲ್ಲಿ ಮೆನ್ಷನ್ ಮಾಡ್ತೀರಾ ಮತ್ತೆ ಯಾವ ಮೊಬೈಲ್ ನಂಬರ್ ಅನ್ನು ಮೆನ್ಷನ್ ಮಾಡ್ತೀರಾ ಅವರಿಗೆ ಕಂಪನಿ ಡೆಲಿವರಿ ಮಾಡಿ. ಇಲ್ಲಿ ಎಕ್ಸ್ಪೆಕ್ಟೆಡ್ ಡೇಟ್ ಕೂಡ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ಫೈನಲ್ ಸ್ಟೆಪ್ ಬಂದು ಪೇಮೆಂಟ್. ಇಲ್ಲಿ ತುಂಬಾ ಆಪ್ಷನ್ ಇದೆ ಪೇಮೆಂಟ್. ಈಗ ಆಲ್ಮೋಸ್ಟ್ ಎಲ್ಲರ ಹತ್ರ ಗೂಗಲ್ ಪೇ, ಫೋನ್ ಪೇ ಇರುತ್ತೆ. UPI ಐಡಿ ಅಲ್ಲಿ ಮಾಡ್ಬೋದು, ಕಾರ್ಡ್ ಅಲ್ಲಿ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಅಲ್ಲಿ ಮಾಡ್ಬೋದು, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಈಗ ನಾನು UPI ಅಲ್ಲಿ ಮಾಡ್ತೀನಿ. ಗೂಗಲ್ ಪೇ ಅಲ್ಲಿ ಪ್ರತಿಯೊಬ್ಬರಿಗೂ UPI ಐಡಿ ಅಂತ ಇರುತ್ತೆ, ಗೂಗಲ್ ಪೇ ಮತ್ತೆ ಫೋನ್ ಪೇ ಅಲ್ಲಿ ಅವರ UPI ಐಡಿ ಅನ್ನ ಕೊಟ್ಟಾಗ ಅವ್ರಿಗೂ ಕೂಡ ನೀವು ಪೇಮೆಂಟ್ ರಿಕ್ವೆಸ್ಟ್ ಅನ್ನ ಕೊಡ್ಬೋದು. ಈಗ ನನ್ನ UPI ಐಡಿನ ಮೆನ್ಷನ್ ಮಾಡ್ತೀನಿ ನೋಡಿ, ಪವನ್ ಕುಮಾರ್ ಅಂತ ಬಂತು. ನಾನು ಇಲ್ಲಿ ಪ್ರೊಸೀಡ್ ಕೊಟ್ಟಾಗ ನನಗೆ ಇಲ್ಲಿ ಮೊಬೈಲ್ ಅಲ್ಲಿ ಗೂಗಲ್ ಪೇಗೆ ನೋಟಿಫಿಕೇಶನ್ ಬರುತ್ತೆ ಪೇಮೆಂಟ್ ಮಾಡ್ಲಿಕ್ಕೆ. ಜಸ್ಟ್ ಅವ್ರು ಒಂದು ಕ್ಲಿಕ್ ಮಾಡಿ ಸಾಕು, ನಿಮಗೆ ಇಮಿಡಿಯೇಟ್ಲಿ ನಿಮ್ಮ ಬಿಲ್ಲಿಂಗ್ ಕಂಪ್ಲೀಟ್ ಆಗುತ್ತೆ. ಎಷ್ಟು ಸುಲಭ ಇದೆ ನೋಡಿ, ಎಷ್ಟು ಈಸಿ ಇದೆ, ಎಷ್ಟು ಕನ್ವಿನಿಯಂಟ್ ಇದೆ. ಇದು ನಿಮ್ಗೆ ಒಂದು ನಿಮಿಷ 2 ನಿಮಿಷ ಸಾಕು. ನೀವು 1 ನಿಮಿಷ 2 ನಿಮಿಷದಲ್ಲಿ ನಿಮ್ಮ ರಿಟೇಲ್ ಪ್ರಾಫಿಟ್ ಅನ್ನು ನೀವು ಅರ್ನ್ ಮಾಡ್ಬೋದು. ಇದಕ್ಕೆ ನೀವು ಸ್ವಲ್ಪ ಫೋಕಸ್ ಮಾಡಿ ಕರೆಕ್ಟ್ ಆಗಿ ಟ್ರೈನಿಂಗ್ ಅನ್ನ ಪಡ್ಕೊಂಡು ಸೀರಿಯಸ್ ಆಗಿ ಮಾಡಿದ್ರೆ ಬೇಗ ಕೂಡ ಅರ್ನಿಂಗ್ಸ್ ಮಾಡು. ಎಸ್, ಇದು ಮೈ ಮೋದಿ ಕೇರ್ ಶಾಪ್ ಅಲ್ಲಿ ಬಿಲ್ ಮಾಡೋದು. ಅದ್ರ ಜೊತೆಗೆ ನೆಕ್ಸ್ಟ್ ನಾರ್ಮಲ್ ಶಾಪ್ ಅಲ್ಲಿ ಹೇಗೆ ಬಿಲ್ ಮಾಡ್ತೀರಾ ಅಂತಂದ್ರೆ ಸೇಮ್ ನಿಮ್ಗೆ ಇಲ್ಲಿ ಶಾಪ್ ಅಂತ ಆಪ್ಷನ್ ಇದೆ ನೋಡಿ, ಆಪ್ ಅಲ್ಲಿ ಶಾಪ್ ಅಂತ ಏನು ಆಪ್ಷನ್ ಇದೆ, ಇಲ್ಲಿ ಶಾಪ್ ಅಂತ ಏನು ಆಪ್ಷನ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿದಾಗ ಸೆಲ್ಫ್ ಅಂದ್ರೆ ನಿಮ್ಗೆ ಮಾಡ್ಬೋದು, ಡೌನ್ ಲೈನ್ ಅಂದ್ರೆ ನಿಮ್ಮ ಕೆಳಗಡೆ ಯಾರಾದ್ರೂ ಟೀಮ್. ಮೈ ಮೋದಿ ಕೇರ್ ಶಾಪ್ ಅಲ್ಲಿ ಕಸ್ಟಮರ್ ಗೆ ಮಾತ್ರ ಮಾಡ್ಲಿಕ್ಕೆ ಆಗುದು, ನಿಮ್ಗೆ ಮತ್ತೆ ಕಸ್ಟಮರ್ ಗೆ. ಆದ್ರೆ ಇಲ್ಲಿ ಟೀಮಿಗೆ ಬಿಲ್ಲಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಟೀಮ್ ಅವ್ರದ್ದು ಲಿಂಕ್ ಅನ್ನ ಕಲೆಕ್ಟ್ ಮಾಡಿ ಬಿಲ್ ಮಾಡ್ಬೋದು, ಅವರ ಲಿಂಕ್ ಅನ್ನ ನೀವು ಕಲೆಕ್ಟ್ ಮಾಡಿ ಬಿಲ್ ಮಾಡ್ಬೋದು. ಅದು ಬಿಟ್ರೆ ನಿಮಗೆ ಟೀಮ್ ಅವ್ರಿಗೆ ಬಿಲ್ ಮಾಡಿಸ್ಬೇಕಾದ್ರೆ ನಾರ್ಮಲ್ ಶಾಪ್ ಅಲ್ಲಿ ಕೂಡ ಮಾಡ್ಬೋದು. ಇದ್ರಲ್ಲಿ ನಿಮಗೆ ರಿಟೇಲ್ ಪ್ರಾಫಿಟ್ ಆಡ್ ಆಗುದಿಲ್ಲ, DP ಪ್ರೈಸ್ ಕನ್ಸಿಡರ್ ಆಗುತ್ತೆ, ಮತ್ತೆ ಬಿಸ್ನೆಸ್ ವಾಲ್ಯೂಮ್ ಸಿಗುತ್ತೆ. ಬಟ್ ಇದ್ರಲ್ಲಿ ರಿಟೇಲ್ ಪ್ರಾಫಿಟ್ ಸಿಗುತ್ತೆ, ಜೊತೆಗೆ ನಿಮಗೆ ಬಿಸ್ನೆಸ್ ವಾಲ್ಯೂಮ್ ಕೂಡ ಸಿಗುತ್ತೆ. ಎಸ್, ಇಲ್ಲಿ ನಾರ್ಮಲ್ ಶಾಪ್ ಅಲ್ಲಿ ಆದ್ರೆ ನಿಮ್ಗೆ ಸೆಲ್ಫ್ ಇದೆ, ಡೌನ್ ಲೈನ್ ಇದೆ, ಎರಡು ನಿಮ್ಗೂ ಮಾಡ್ಬೋದು, ನಿಮ್ಮ ಟೀಮ್ ಅವ್ರಿಗೂ ಮಾಡ್ಬೋದು. ಅಲ್ಲೂ ಕೂಡ ನಿಮ್ಗೆ ನಿಮ್ಮ ಅಡ್ರೆಸ್ ಗೆ ಮಾಡ್ಬೋದು, ಬೇರೆ ಅಡ್ರೆಸ್ ಕೂಡ ಡೆಲಿವರಿ ಮಾಡ್ಬೋದು. ಎಸ್, ಈ ತರ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಅಡ್ರೆಸ್ ಶೋ ಆಗುತ್ತೆ. ಇಲ್ಲಿ ಬೈ ಕೊರಿಯರ್ ಅನ್ನ ಕ್ಲಿಕ್ ಮಾಡ್ಬೇಕು. ಇಲ್ಲಿ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ, ಸೆಲ್ಫ್ ಪಿಕಪ್ ಕ್ಲಿಕ್ ಮಾಡಬೇಡಿ, ಬೈ ಕೊರಿಯರ್. ನೀವು ಅದರಲ್ಲಿ ಮಾಡ್ತೀರಂದ್ರೆ ಬೈ ಕೊರಿಯರ್ ಕ್ಲಿಕ್ ಮಾಡಿ. ಸೆಲ್ಫ್ ಪಿಕಪ್ ಕೊಟ್ರೆ ಬಿಲ್ ಆಗುತ್ತೆ, ಬಟ್ ವೇರ್ ಹೌಸ್ ಗೆ ಹೋಗಿ ನೀವು ಪಿಕಪ್ ಮಾಡ್ಬೇಕಾಗುತ್ತೆ. ಬೈ ಕೊರಿಯರ್ ಕೊಟ್ಟಾಗ ನೀವು ವೇರ್ ಹೌಸ್ ಅನ್ನ ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೌತ್ ಸೌತ್ ಝೋನ್ ಅಲ್ಲಿ ಎಲ್ರಿಗೂ ಕೂಡ ಬೆಂಗಳೂರಿನ ವೇರ್ ಹೌಸ್ ಕನ್ಸಿಡರ್ ಆಗುತ್ತೆ. ನ್ಯೂ ವೇರ್ ಹೌಸ್, ಹೊಸ ವೇರ್ ಹೌಸ್ ಅಪ್ಡೇಟ್ ಆಗಿದೆ. ನಾರ್ತ್ ಅವರಿಗೆಲ್ಲವೂ ಕೂಡ ಹುಬ್ಳಿ ವೇರ್ ಹೌಸ್ ಇಂದ ಡಿಸ್ಪ್ಯಾಚ್ ಆಗುತ್ತೆ. ಅದು ಪಿನ್ ಕೋಡ್ ಮೆನ್ಷನ್ ಮಾಡಿದ ತಕ್ಷಣ ಇಲ್ಲಿ ಶೋ ಆಗುತ್ತೆ. ಕ್ಲಿಯರ್? ಸೇಮ್ ನೀವು ಏನು ಮೈ ಮೋದಿ ಕೇರ್ ಶಾಪ್ ಅಲ್ಲಿ ಮಾಡಿದ್ದೀರಾ ಅದೇ ರೀತಿ ನಿಮ್ಗೆ ಇಲ್ಲೂ ಕೂಡ ಕ್ಯಾಟಗರಿ ಶೋ ಆಗುತ್ತೆ, ಎಲ್ಲ ಕ್ಯಾಟಗರಿ ಶೋ ಆಗುತ್ತೆ. ಇಲ್ಲಿ ನಿಮ್ಗೆ MRP ಏನು DP ಏನಂತ ಇಲ್ಲೇ ಶೋ ಆಗುತ್ತೆ. MRP ಅಂದ್ರೆ MRP ಪ್ರೈಸ್, DP ಅಂದ್ರೆ ನಿಮ್ಮ ಪ್ರೈಸ್, ಡಿಸ್ಟ್ರಿಬ್ಯೂಟರ್ ಪ್ರೈಸ್. ಇದರ ಬ್ಯಾಲೆನ್ಸ್ ನೀವು MMS ಅಲ್ಲಿ ಮಾಡಿದ್ರೆ ನಿಮ್ಗೆ ರಿಟೇಲ್ ಪ್ರಾಫಿಟ್ ಬರುತ್ತೆ. ನೀವು ಕಸ್ಟಮರ್ ಗೆ ಮಾಡಿದ್ರೆ ಅದು ಕೂಡ ನಿಮ್ಗೆ ಇನ್ಕಮ್ ಆಗಿ ಕನ್ವರ್ಟ್ ಆಗುತ್ತೆ. ಎಲ್ಲವೂ ಕೂಡ ನಿಮಗೆ ಕಾರ್ಟಿಗೆ ಆಡ್ ಮಾಡಬಹುದು. ಕಾರ್ಟಿಗೆ ಆಡ್ ಆದಾಗ ಇಲ್ಲಿ ಮೇಲ್ಗಡೆ ಇರುವಂತ ಬ್ಯಾಗ್ಗೆ ಕಾರ್ಟಿಗೆ ಆಡ್ ಆಗುತ್ತೆ. ನೆಕ್ಸ್ಟ್ ನೀವು ಚೆಕ್ಔಟ್ ಕೊಟ್ಟಾಗ ನಿಮಗೆ ಬೇಕಾದ್ರೆ ಅದನ್ನ ಕ್ವಾಂಟಿಟಿ ಜಾಸ್ತಿ ಮಾಡಬಹುದು, ಇಲ್ಲಾಂದ್ರೆ ಡಿಲೀಟ್ ಮಾಡಬಹುದು. ನೆಕ್ಸ್ಟ್ ನಿಮಗೆ ಬಿಫೋರ್ 15 ನೀವು ಮಾಡ್ತೀರಾ ಅಂತಂದ್ರೆ, ಬಿಫೋರ್ 15 ಮಾಡ್ತೀರಾ ಅಂದ್ರೆ ನಿಮ್ಗೆ ರೀಪರ್ಚೇಸ್ ಆಫರ್ ಇದೆ. ಮಿನಿಮಮ್ 1000 rupees ನೀವು ಆರ್ಡರ್ ಕೊಟ್ರೆ ನಿಮ್ಗೆ ರೀಪರ್ಚೇಸ್ ಆಫರ್ ಕೂಡ ಅಲ್ಲಿ ಶೋ ಆಗುತ್ತೆ. ನೀವು ಗೋ ವಿದೌಟ್ ಆಫರ್ ಕೊಟ್ರೆ ನಿಮಗೆ ರೀಪರ್ಚೇಸ್ ಆಫರ್ ಫ್ರೀ ಪ್ರಾಡಕ್ಟ್ ಸಿಗೋದಿಲ್ಲ.
ರೀಪರ್ಚೇಸ್ ಆಫರ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಮಂತ್ ಅಲ್ಲಿ ಸಿಗುವಂತ ರೀಪರ್ಚೇಸ್ ಆಫರ್ ನಿಮಗೆ ಅವೈಲೇಬಲ್ ಸಿಗುತ್ತೆ. ಮಿನಿಮಮ್ 1000 rupees ಇಲ್ಲಿ ಮಾಡಿರ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ತರ ರೀಪರ್ಚೇಸ್ ಆಫರ್ ನಿಮಗೆ ಶೋ ಆಗುತ್ತೆ. ನೆಕ್ಸ್ಟ್ ಯಾವ್ದಾದ್ರು ಒಂದು ರೀಪರ್ಚೇಸ್ ಪ್ರಾಡಕ್ಟ್ ಅಲ್ಲಿ ನಿಮಗೆ ಇಷ್ಟವಾದ ಪ್ರಾಡಕ್ಟ್ ಅನ್ನು ಸೆಲೆಕ್ಟ್ ಮಾಡಬಹುದು. ನೆಕ್ಸ್ಟ್ ನಿಮಗೆ ಪೇಮೆಂಟ್ ಪ್ರೊಸೀಜರ್ ಅಲ್ಲಿ ಸೇಮ್ ನಿಮಗೆ ಗೂಗಲ್ ಪೇ, ಫೋನ್ ಪೇ, ನೆಟ್ ಬ್ಯಾಂಕಿಂಗ್ ಎಲ್ಲವನ್ನು ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಸದ್ಯದಲ್ಲೇ ಕ್ಯಾಶ್ ಆನ್ ಡೆಲಿವರಿ ಕೂಡ ಇನ್ನು ಕಂಪನಿ ಅವೈಲೇಬಲ್ ತರಬಹುದು. ಈಗಲೇ ನಿಮ್ಮ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಿ, ಜೊತೆಗೆ MMS ಅಲ್ಲಿ ಬರುವಂತ ರಿಟೇಲ್ ಪ್ರಾಫಿಟ್ ಕೂಡ ನಿಮಗೆ ವೀಕ್ಲಿ ಪೇ ಔಟ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗಲೇ ಇದನ್ನ ಸೀರಿಯಸ್ ಆಗಿ ಫೋಕಸ್ ಮಾಡಿ. ಎಸ್, ಹಾರ್ಟ್ಲಿ ಕಂಗ್ರಾಚುಲೇಷನ್. ಈಗ ನಾರ್ಮಲ್ ಶಾಪ್ ಅಲ್ಲಿ 4000ಕ್ಕಿಂತ ಮೇಲೆ ಮಾಡಿದ್ರೆ ಫ್ರೀ ಡೆಲಿವರಿ ಚಾರ್ಜ್ ಇತ್ತು. ಬಟ್ ಈಗ ಕಂಪನಿ ಅದನ್ನು ಶಾರ್ಟ್ ಔಟ್ ಮಾಡಿದೆ. 2000 ರೂಪಾಯಿಗಿಂತ ಮೇಲೆ ಖರೀದಿ ಮಾಡಿದ್ರು ಕೂಡ ನಿಮ್ಗೆ ಫ್ರೀ ಡೆಲಿವರಿ ಕಂಪನಿ ಸರ್ವಿಸ್ ಕೊಡ್ತಾ ಇದೆ. ಎಷ್ಟು ಸುಲಭ ಮಾಡ್ತಾ ಇದೆ ನೋಡಿ. ಇದು ಆನ್ಲೈನ್ ಬಿಸ್ನೆಸ್, ಇದು ಫ್ಯೂಚರ್. ನಾನು ಫಸ್ಟ್ ಗೆ ನಿಮ್ಗೆ ಪಿಕ್ಚರ್ ತೋರಿಸಿದೆ, ಫ್ಯೂಚರ್ ಏನಾಗುತ್ತೆ. ಈಗ ಇದನ್ನು ನೀವು ಸೀರಿಯಸ್ ಆಗಿ ದಿನದ 2 ರಿಂದ 3 ಗಂಟೆ ಕಂಪ್ಲೀಟ್ ಇನ್ವಾಲ್ವ್ ಆಗಿ ಇದನ್ನು ಫೋಕಸ್ ಆಗಿ ಸೀರಿಯಸ್ ಮಾಡಿದ್ರೆ ಕೂತಲ್ಲೇ ನಿಮ್ಮ ಬಿಸ್ನೆಸ್ ಅನ್ನ ನೀವು ಬಿಲ್ಡ್ ಮಾಡಬಹುದು. ದೊಡ್ಡ ಮಟ್ಟದಲ್ಲಿ ನಿಮ್ಮ ಸಾಮ್ರಾಜ್ಯವನ್ನ ಕಟ್ಬಹುದು. ಸೊ ಈ ರೀತಿ ನಿಮ್ಗೆ ಎಲ್ಲಾ ಪೇಮೆಂಟ್ ಆಪ್ಷನ್ ಇದೆ. ಯಾವ ಬೇಕಾದ್ರೂ ಪೇಮೆಂಟ್ ಅನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಬಹುದು. ಸೊ ನಾನು ಹೇಗೆ ಪೇ ಮಾಡೋದಂತ ನಿಮ್ಗೆ ಶೋ ಮಾಡಿ. ಈ ತರ ಗೂಗಲ್ ಪೇ ಅಥವಾ ಫೋನ್ ಪೇಗೆ ರಿಕ್ವೆಸ್ಟ್ ಬರುತ್ತೆ. ನಮ್ಮ ಗೂಗಲ್ ಪೇ, ಫೋನ್ ಪೇ UPI ID ಪಿನ್ ನಂಬರ್ ಏನಿದೆ ಅದನ್ನ ಮೆನ್ಷನ್ ಮಾಡಿದ ತಕ್ಷಣ ಬಿಲ್ಲಿಂಗ್ ಸಕ್ಸಸ್ ಆಗುತ್ತೆ. ಆಫ್ಟರ್ ದಟ್ ಏನ್ ಕ್ರಾಸ್ ಚೆಕ್ ಮಾಡೋದು ಹೇಗಂತ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನಿಮ್ಮ ಬಿಲ್ ಸಕ್ಸಸ್ ಆದ್ಮೇಲೆ ಮೈ ಆರ್ಡರ್ ಅಂತ ಇದೆ. ಅದು MMS ಇರ್ಬೋದು, ಮೈ ಮೋದಿ ಕೇರ್ ಶಾಪ್ ಅಲ್ಲಿ ಮಾಡಿದಿರ್ಬೋದು, ನಾರ್ಮಲ್ ಶಾಪ್ ಅಲ್ಲಿ ಮಾಡಿದಿರ್ಬೋದು. ಸೊ ಇಲ್ಲಿ ಮೈ ಆರ್ಡರ್ ಗೆ ನೀವು ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಗೆ ಸೆಲೆಕ್ಟ್ ಆರ್ಡರ್ ಬರುತ್ತೆ. ಈಗ ಡೇಟ್ ವೈಸ್ ಬೇಕಿದ್ರೆ ಡೇಟ್ ವೈಸ್ ಸೆಲೆಕ್ಟ್ ಮಾಡಬಹುದು. ಆ ಬಿಲ್ಲಿಂಗ್ ಸ್ಟೇಟಸ್ ಅನ್ನ ನೀವು ಸಕ್ಸಸ್ ಆಗಿದ್ದನ್ನು ನೋಡ್ಬೋದು, ಫೇಲ್ಡ್ ಆಗಿದ್ದನ್ನು ನೋಡ್ಬೋದು, ಪೆಂಡಿಂಗ್ ಇದ್ದನ್ನು ನೋಡ್ಬೋದು, ಎಲ್ಲವೂ ಕೂಡ ನೋಡ್ಬೋದು. ಈ ರೀತಿ ನಿಮ್ಗೆ ಬಿಲ್ಲಿಂಗ್ ಸಕ್ಸಸ್ ಆಗಿದ್ರೆ ನಿಮ್ಮ ಆರ್ಡರ್ ನಂಬರ್ ಏನ್ ಆರ್ಡರ್ ನಂಬರ್ ಇದೆ ಅದನ್ನ ಕಾಪಿ ಮಾಡ್ಕೊಳ್ಳಿ ಅಥವಾ ನೋಟ್ ಔಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಟ್ರ್ಯಾಕ್ ಆರ್ಡರ್ ಅಂತಿದೆ. ಇಲ್ಲಿ ಮೈ ಆರ್ಡರ್ ಪಕ್ಕದಲ್ಲಿ ಟ್ರ್ಯಾಕ್ ಆರ್ಡರ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಆರ್ಡರ್ ನಂಬರ್ ಅನ್ನ ಮೆನ್ಷನ್ ಮಾಡಿದಾಗ ಯಾವ ಟೈಮಿಗೆ ಡಿಸ್ಪ್ಯಾಚ್ ಆಗಿದೆ, ಆರ್ಡರ್ ಆಗಿದೆ, ಇನ್ವಾಯ್ಸ್ ಆಗಿದೆ, ಯಾವಾಗ ಪ್ಯಾಕ್ ಆಗಿದೆ, ಯಾವಾಗ ರೆಡಿ ಆಗಿದೆ, ಯಾವಾಗ ಡಿಸ್ಪ್ಯಾಚ್ ಆಗಿದೆ, ಯಾವಾಗ ಡೆಲಿವರಿ ಆಗಿದೆ, ರಿಸೀವ್ ಮಾಡ್ಕೊಂಡಿದ್ದೀರಾ, ಇದನ್ನು ಕೂಡ ನೀವು ನೋಡ್ಕೊಳ್ಬಹುದು. ಎಸ್, ಇಷ್ಟು ಸುಲಭ ಇದೆ, ಇಷ್ಟು ಈಸಿ ಇದೆ. ಜೊತೆಗೆ ನಿಮ್ಗೆ ವೆಬ್ಸೈಟ್ ಅಲ್ಲಿ ಹೇಗ್ ಮಾಡೋದಂತಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೇಮ್ ಆಪ್ ಅಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ವೆಬ್ಸೈಟ್ ಗೆ ಹೋಗ್ಬೋದು. www.modicare ವೆಬ್ಸೈಟ್ ಗೆ ಲಾಗಿನ್ ಆಗಿ, ಅಲ್ಲೂ ಕೂಡ ಸೇಮ್ ಪ್ರೊಸೀಜರ್. ನಿಮ್ಮ ID ಪಾಸ್ವರ್ಡ್ ಜೊತೆಗೆ ಲಾಗಿನ್ ಮಾಡಿ. ಲಾಗಿನ್ ಮಾಡಿದ ನಂತರ ಈ ತರ ನಿಮ್ದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ 1 2 3 4 5 ಫಿಫ್ತ್ ಆಪ್ಷನ್ ಬಂದು ಶಾಪಿಂಗ್. ಅಲ್ಲಿ ಕ್ಲಿಕ್ ಮಾಡಿದಾಗ ಬಿಲ್ಲಿಂಗ್ ಆಪ್ಷನ್ ನಿಮ್ಗೆ ಶೋ ಆಗುತ್ತೆ. ಆ ಬಿಲ್ಲಿಂಗ್ ಗೆ ನೀವು ಕ್ಲಿಕ್ ಮಾಡಿ. ಬಿಲ್ಲಿಂಗ್ ಕ್ಲಿಕ್ ಮಾಡಿದಾಗ ನಿಮ್ಗೂ ಮಾಡ್ಬೋದು, ನಿಮ್ಮ ಟೀಮ್ ಅವ್ರಿಗೂ ಕೂಡ ಮಾಡ್ಬೋದು. ನೆಕ್ಸ್ಟ್ ಕೊಟ್ಟಾಗ ಈ ತರ ನಿಮ್ಗೆ ಪ್ರಾಡಕ್ಟ್ ಕ್ಯಾಟಗರಿ ತೋರಿಸುತ್ತೆ. ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅನ್ನೋದನ್ನ ನೀವು ಕಾರ್ಟಿಗೆ ಆಡ್ ಮಾಡಿ. ಇಲ್ಲಿ ಗ್ರಾಫಿಕಲ್ ಅಂದ್ರೆ ನಿಮ್ಗೆ ಪಿಕ್ಚರ್ ವೈಸ್ ಬೇಕಾದ್ರೆ ಗ್ರಾಫಿಕಲ್ ಕ್ಲಿಕ್ ಮಾಡಬಹುದು. ಟ್ಯಾಬ್ಯುಲರ್ ಕ್ಲಿಕ್ ಮಾಡಿ ಆಲ್ ಕ್ಯಾಟಗರಿ ಕೊಟ್ರೆ ನೀವೆಲ್ಲ ಪ್ರಾಡಕ್ಟ್ ಇಲ್ಲಿ ಅಪ್ಡೇಟ್ ಆಗ್ತಿರುತ್ತೆ. ಇಲ್ಲಿ ಜಸ್ಟ್ ನೀವು ಪ್ರಾಡಕ್ಟ್ ನ ಕೋಡ್ ನಂಬರ್ ಇರ್ಬೋದು, ಪ್ರಾಡಕ್ಟ್ ನ ಪ್ರೈಸ್ ಇರ್ಬೋದು, ಪ್ರಾಡಕ್ಟ್ ನ ನೇಮ್ ಇರ್ಬೋದು, ಈ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಶೋ ಆಗುತ್ತೆ. ಮತ್ತೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದನ್ನ ನೀವು ಮೆನ್ಷನ್ ಮಾಡ್ಕೊಂಡು ಇಲ್ಲಿ ಆಡ್ ಟು ಕಾರ್ಟ್, ಪ್ರತಿಯೊಂದು ನೀವು ಆಡ್ ಟು ಕಾರ್ಟ್ ಕೊಟ್ರೆ ಅದು ಕಾರ್ಟಿಗೆ ಆಡ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ನೋಡಿ, ಇಲ್ಲಿ ಈ ತರ ಕಾರ್ಟಿಗೆ ಆಡ್ ಆಗುತ್ತೆ. ಮತ್ತೆ ನಿಮ್ಮ PV ಕೂಡ ಎಷ್ಟಾಗಿದೆ ಅಂತ ಇಲ್ಲೇ ಶೋ ಆಗುತ್ತೆ, ನಿಮ್ಮ ಪಾಯಿಂಟ್ ವ್ಯಾಲ್ಯೂ ಎಷ್ಟಾಗಿದೆ. ಆಫ್ಟರ್ ದಟ್ ಸೇಮ್ ಪ್ರೊಸೀಜರ್, ರಿಪರ್ಚೇಸ್ ಆಫರ್ ಕ್ಲಿಕ್ ಮಾಡಿ. ಕೂಪನ್ ಏನಾದ್ರು ನಿಮಗೆ ಜನರೇಟ್ ಆಗಿದ್ರೆ ಕೂಪನ್ ಕೂಡ ಅಲ್ಲಿ ಶೋ ಆಗುತ್ತೆ. ಲಾಯಲ್ಟಿ ಕೂಪನ್ ಇರ್ಬೋದು ಅಥವಾ FS ಕೂಪನ್ ಇರ್ಬೋದು, ಏನೇ ಕೂಪನ್ ಇದ್ರು ಕೂಡ ಇಲ್ಲಿ ಶೋ ಆಗುತ್ತೆ. ನಿಮ್ಗೆ ವೆಬ್ಸೈಟ್ ಅಲ್ಲಿ ಕನ್ವೀನಿಯಂಟ್ ಆಗ್ತದೆ ಅಂತಂದ್ರೆ ವೆಬ್ಸೈಟ್ ಅಲ್ಲಿ ಮಾಡ್ಬೋದು. ಆಪ್ ಅಲ್ಲಿ ಈಸಿ ಆಗುತ್ತೆ ಅಂದ್ರೆ ಆಪ್ ಅಲ್ಲೂ ಕೂಡ ಮಾಡ್ಬೋದು. ಸೇಮ್ ಪ್ರೊಸೀಜರ್ ಎರಡು ಕೂಡ. ಆಪ್ ಅಲ್ಲಿ ಕೂಡ ನಿಮಗೆ ಮೈ ಮೋದಿ ಕೇರ್ ಶಾಪ್ ಕೂಡ ಅವೈಲೇಬಲ್ ಇದೆ, ಅದ್ರಲ್ಲಿ ಕೂಡ ಮಾಡಬಹುದು. ಇಲ್ಲಿ ಸೇಮ್ ಪ್ರೊಸೀಜರ್. ನಿಮಗೆ ವ್ಯಾಲೆಟ್ ಅಲ್ಲಿ ನೀವು ಅಮೌಂಟ್ ಅನ್ನು ಅಡ್ವಾನ್ಸ್ ಆಗಿ ವ್ಯಾಲೆಟ್ ಗೆ ನೀವು ಹಾಕಿ ಬಿಲ್ ಕೂಡ ಮಾಡಬಹುದು. ಇಲ್ಲ UPI, ಗೂಗಲ್ ಪೇ, ಫೋನ್ ಪೇ, ನೆಟ್ ಬ್ಯಾಂಕಿಂಗ್ ಕೂಡ ಯೂಸ್ ಮಾಡಬಹುದು. ಈ ತರ ನಿಮ್ಗೆ ಶೋ ಆಗ್ತಿದೆ. ಸೇಮ್ ಪ್ರೊಸೀಜರ್, ಬಿಲ್ಲಿಂಗ್ ಎಲ್ಲ ಕೂಡ ಆಪ್ಷನ್ ಇದೆ.
ಆಫ್ಟರ್ ದಟ್ ನಿಮ್ಮ ಬಿಲ್ಲಿಂಗ್ ಆದ ತಕ್ಷಣ ಮತ್ತೆ ಇದನ್ನ ಆರ್ಡರ್ ಟ್ರ್ಯಾಕ್ ಮಾಡೋದು. ಅಲ್ಲೇ ನಿಮಗೆ ಪ್ರೀವಿಯಸ್ ಆರ್ಡರ್ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ನಿಮಗೆ ಡೇಟ್ ವೈಸ್ ನೋಡ್ಬೋದು, ಮಂತ್ ವೈಸ್ ನೋಡ್ಬೋದು. ಈ ತರ ನಿಮ್ಗೆ ಯಾವ ಡೇಟಿಗೆ ನೀವು ಬಿಲ್ ಮಾಡಿದ್ರೆ ಅಷ್ಟು ನಿಮ್ಗೆ ಡೇಟಾ ಸಿಗುತ್ತೆ, ಅಷ್ಟು ಡೀಟೇಲ್ಸ್ ಸಿಗುತ್ತೆ. ಎಷ್ಟೆಷ್ಟು ಅಮೌಂಟ್ ನೀವು ಆರ್ಡರ್ ಮಾಡಿದೀರಾ, ಯಾವ ಟೈಮಿಗೆ ಮಾಡಿದೀರಾ, ಯಾವ್ದು ಕ್ಲಿಕ್ ಮಾಡಿದೀರಾ, ಅದು ಆನ್ಲೈನ್ ಪೇಮೆಂಟ್ ಆಗಿದೆಯಾ, ಎಲ್ಲವೂ ಕೂಡ ಇಲ್ಲಿ ಶೋ ಆಗುತ್ತೆ. ಆ ನಂತರ ನಿಮ್ಮ ಆರ್ಡರ್ ನಂಬರ್ ಅನ್ನ ಕಾಪಿ ಮಾಡ್ಕೊಂಡು ನೋಡಿ, ಬಿಲ್ ಕಾಪಿ ಕೂಡ ಸಿಗುತ್ತೆ ನಿಮ್ಗೆ. ಬಿಲ್ ಕಾಪಿಯನ್ನು ಬೇಕಾದ್ರೆ ನೀವು PDF ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಕಸ್ಟಮರ್ ಗೆ ಮಾಡ್ತೀರಾ ಅಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡ್ಬೋದು. ಆಫ್ಟರ್ ದಟ್ ನೀವು ಇಲ್ಲಿ ಆರ್ಡರ್ ನಂಬರ್ ಅಂತ ಇದೆ, ಟ್ರ್ಯಾಕ್ ಮಾಡೋದು. ಆ ಆರ್ಡರ್ ನಂಬರ್ ನೀವು ಕಾಪಿ ಪೇಸ್ಟ್ ಮಾಡಿ ಟ್ರ್ಯಾಕ್ ಅಂತ ಕೊಟ್ಟಾಗ ನಿಮಗೆ ಈ ತರ ಶೋ ಆಗುತ್ತೆ. ನೋಡಿ ಎಷ್ಟು ಗಂಟೆಗೆ ನಿಮ್ದು ಆರ್ಡರ್ ಪ್ಲೇಸ್ ಮಾಡಿದ್ರೆ, ಎಷ್ಟು ಗಂಟೆಗೆ ಇನ್ವಾಯ್ಸ್ ಆಗಿದೆ, ಯಾವಾಗ ಅದು ಆರ್ಡರ್ ಆಗಿ ಪಿಕಪ್ ಆಗಿದೆ, ಡಿಸ್ಪ್ಯಾಚ್ ಆಗಿದೆ, ಯಾವಾಗ ಆರ್ಡರ್ ಆಗಿದೆ ಅನ್ನೋದನ್ನ ನೀವು ವೆಬ್ಸೈಟ್ ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಇಷ್ಟು ಸುಲಭ ಇದೆ. ಏನಾದ್ರೂ ಎನ್ಕ್ವೈರೀಸ್ ಇದ್ರೆ ನೀವು ಆಜಾದಿ ಕಾಲ್ ಸೆಂಟರ್ ಕೂಡ ಕಾಲ್ ಮಾಡ್ಬೋದು. ನಿಮ್ಮನ್ನ ಯಾರು ರೆಫರ್ ಮಾಡಿದ್ದಾರೆ, ಜಾಯಿನ್ ಮಾಡಿದ್ದಾರೆ, ಅವ್ರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಆನ್ಲೈನ್ ನಲ್ಲಿ ಬಿಲ್ಲಿಂಗ್ ಮಾಡುವಂತ ಸ್ಟೆಪ್. ಇದನ್ನ ನೀವು ಫಸ್ಟ್ ಕಲ್ತ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಟೀಮ್ ಅವ್ರಿಗೆ ಕೂಡ